ಗರ್ಜಿಸುವೆ ಗರ್ವದಿ ಕನ್ನಡ ನಾಡು ಹಿತರಕ್ಷಣೆಗಾಗಿ. ರಾಜರಲ್ಲ, ಪ್ರಜೆಗಳು, ಪ್ರಜಾಪ್ರಭುತ್ವ ಇದು. ಪ್ರಜಾಪ್ರಭುತ್ವ ಬರೆದ ಅದನ್ನು ಈ ಜಾಡಿನಲ್ಲಿ ಹೋಗ್ಲಿ ಅಂತ ತೋರಿಸ್ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನೆಹರು ನಾಯಕ್. ಅದನ್ನು ನಾವು ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಧನ್ಯವಾದ. ಕವಿತಾ ಅವರು ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ, ಅಷ್ಟೊಂದು ವಿಷಯ ಅವ್ರು ತಿಳ್ಕೊಂಡಿದ್ದಾರೆ. ಆ ವಿಷಯವನ್ನ ಅರಿವಿಸ್ಕೊಂಡು ಇವರು ಕಾರ್ಯಕ್ರಮ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಅವರು ಅತಿಥಿಗಳಾಗಿ ಇವತ್ತು ಇದೇನು ಕೋಚಿಂಗ್ ನಮಗೆ ತರಬೇತಿ ಕೊಡೋದಕ್ಕೆ ಬಂದಿರುವಂಥ ಕೀರ್ತಿ ಪ್ರಸಾದ್ ಅವರು ಮತ್ತು ಸುಷ್ಮಾ ಅವರು ಅವರ ಬಗ್ಗೆ ಓದಿದಾಗ ನನಗೆ ತುಂಬ ಅದ್ಭುತ ಅನ್ನಿಸ್ತು. ತುಂಬ ಪ್ರೀತಿಯಿಂದ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಇಡೀ ಮಹಿಳಾ ಕುಲದ ಪರವಾಗಿ ಅವರಿಬ್ಬರಿಗೂ ನಾನು ತಲೆಬಾಗಿ ವಂದಿಸ್ತೀನಿ. ಯಾಕೆಂದರೆ ನಮಗೆ ದೇವರು ಅವಕಾಶಗಳನ್ನು ಕೊಡ್ತಾನಷ್ಟೇ. ಏನು ಬೇಕು? ಒಂದು ಮನೆ ಬೇಕು, ಊಟಕ್ಕೆ ಬೇಕು, ಮೂಲಭೂತ ಸೌಕರ್ಯ, ಕುಡಿಯೋ ನೀರು ಬೇಕು. ಬಾಕಿದೆಲ್ಲ ದುಡಿಮೆ ನೀವು ನಿಮ್ಮ ಕೈ ಶಕ್ತಿ ಇದೆ. ನಾವು ಯಾವತ್ತೂ ಕಾಯಕ ಮಾಡಿದ್ರೆ ಇನ್ನೊಬ್ಬರ ಇದಕ್ಕೆ ಆಸೆ ಪಡೋದಿಲ್ಲ. ಆದರೆ ನೀವು ಅದಕ್ಕೂ ಕೂಡ ನೀವು ಸರ್ಕಾರ ಅಥವಾ ಸಂಘ ಸಂಸ್ಥೆಗಳು ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಇಂಥವೆಲ್ಲ ಸಭೆಗಳಿಗೆ ಇರ್ತೇವೆ. ನಮಗೆ ಏನು ಸೌಲಭ್ಯ ಸಿಗಬೇಕಾಗಿತ್ತು, ಯಾಕೆ ಸಿಕ್ಕಿಲ್ಲ? ನಮ್ಮ ತಪ್ಪೇನು? ನಾವು ಸರಿಯಾದ ರೀತಿಯಲ್ಲಿ ಮತ ಕೊಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಆಯ್ಕೆಯಾಗಿ ಬಂದಂಥ ಕಲಿತು ಅದನ್ನು ಆಚರಣೆ ತರೋಣ ಮತ್ತು ಬೇರೆ ಮಕ್ಕಳಿಗೆ, ಜನಗಳಿಗೆ ನಾವು ತಿಳಿಸಿರೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇವರೆಲ್ಲರಿಗೂ ಕೂಡ ನಾನು ಕರೆಸಿದ್ದಕ್ಕಾಗಿ ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಕ್ಕಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಎದ್ದೇಳು, ನಿನ್ನ ಶಕ್ತಿ ಲೋಕಕ್ಕೆ ತೋರಿಸು. ಭಯ ಅನ್ನೋ ಪದವನ್ನೇ ಒಡೆದು ಧೈರ್ಯದ ದೀಪ ಈಗ ಬೆಳಗಿಸು. ಅಷ್ಕೈಯಲ್ಲಿ ಶಕ್ತಿ, ಹೃದಯದಲ್ಲಿ ಬೆಂಕಿ. ಆಪತ್ ಬಂದಾಗ ನಾವೇ ಸಿಡಿಲಿನ ಶಕ್ತಿ. ಸುರಕ್ಷತೆ 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 First line of difference, observation. Second line of difference, or getting attention. ಈಗ ಯಾರು ಆಬ್ವಿಯಸ್ಲಿ ನೋಡ್ತಾರೆ, ಏನಾದರೂ ಮಾಡೇ ಸುರಕ್ಷತೆ ನಮ್ಮ ಕೈಯಲ್ಲಿ, ನಮ್ಮ ಧೈರ್ಯವೇ ನಮ್ಮ ಗೆಲುವಲ್ಲಿ. ಜೀಕೆ ರೋಯಲ್ ಕೂಗಿದಾಗ ದುಷ್ಟರ ಹೃದಯ ನಡುಗಲಿ. ಅದೊಂದು ಕೂಗು ಸಾಕು ನೂರಾರು ಹೆಣ್ಣು ಎದ್ದೇಳಲು. ಒಂದು ಹೆಜ್ಜೆ ಸಾಕು ಸಮಾಜವೇ ಬದಲಾಗಲು. ಜಾಪಕ್ ಸಂದರ್ಭದಲ್ಲಿ ರಕ್ಷಣಾ ವಿಧಾನ ಇದೆ ನಮ್ಮ ಬದುಕಿನ ಆಯುಧದ ಘೋಷಣಾ. ಮಕ್ಕಳು ಮಹಿಳೆಯ ರಕ್ಷಣೆ
ರಕ್ಷಣೆಗೆ